ಈಗ ನಮ್ಮ ಕಾರ್ಯಕ್ರಮದ ಮತ್ತೋರ್ವ ಮುಖ್ಯ ಅತಿಥಿ, ಇವರಿಗೆ ಗೌರವ ಸಮರ್ಪಣೆಯನ್ನು ಮಾಡುವಂತಹ ಸಮಯ. ಇವರು ಎಚ್.ಎಸ್. ಶೆಟ್ಟಿ ಅಲಿಯಾಸ್ ಹಾಲಾಡಿ ಶ್ರೀನಿವಾಸ ಶೆಟ್ಟಿ, ಅಧ್ಯಕ್ಷರು ಮತ್ತು ವ್ಯವಸ್ಥಾಪಕ ನಿರ್ದೇಶಕರು, ಮೈಸೂರು ಮೆರ್ಕೆಂಟೈಲ್ ಕಂಪನಿ ಲಿಮಿಟೆಡ್ ಬೆಂಗಳೂರು. ಸಂಸ್ಥಾಪಕ ಅಧ್ಯಕ್ಷರು ಹೆಗ್ಗುಂಜೆ ರಾಜೀವ ಶೆಟ್ಟಿ ಚಾರಿಟೇಬಲ್ ಟ್ರಸ್ಟ್ ಬೆಂಗಳೂರು. ಡಾಕ್ಟರ್ ಎಚ್.ಎಸ್. ಶೆಟ್ಟಿ ಅಂತ ಚಿರಪರಿಚಿತರಾಗಿರುವ ಹಾಲಾಡಿ ಶ್ರೀನಿವಾಸ ಶೆಟ್ಟಿಯವರು ಮೂಲತಃ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಕುಂದಾಪುರ ಸಮೀಪ ಹಾಲಾಡಿ ಗ್ರಾಮದ ಕೃಷಿಕ ಕುಟುಂಬದವರು. ಹಾಲಾಡಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕನ್ನಡ ಮಾಧ್ಯಮ ಮೆಟ್ರಿಕ್ಯುಲೇಷನ್ ಶಿಕ್ಷಣದ ನಂತರ ಕುಂದಾಪುರ ಭಂಡಾರ್ಕಾರ್ಸ್ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿ ರಾಸಾಯನಿಕ ಮತ್ತು ಜೀವಶಾಸ್ತ್ರ ವಿಷಯಗಳಲ್ಲಿ ಮೈಸೂರು ವಿಶ್ವವಿದ್ಯಾಲಯ ಪದವಿಯನ್ನು ಪಡೆದರು. ಡಾಕ್ಟರ್ ಎಚ್.ಎಸ್. ಶೆಟ್ಟಿಯವರು 1980ರ ದಶಕದಲ್ಲಿ ಬಾಂಬೆ ಅಂದರೆ ಇಂದಿನ ಮುಂಬೈನಲ್ಲಿ ತಮ್ಮ ವೃತ್ತಿ ಜೀವನ ಪ್ರಾರಂಭಿಸಿ ನಂತರ ಬಹ್ರೇನ್ನಲ್ಲಿ ಸುಮಾರು 14 ವರ್ಷಗಳ ಉದ್ಯಮ ಅನುಭವಗಳೊಂದಿಗೆ ಭಾರತಕ್ಕೆ ಹಿಂದಿರುಗಿ 2000ನೇ ಇಸವಿಯಲ್ಲಿ ಮೈಸೂರು ಮೆರ್ಕೆಂಟೈಲ್ ಕಂಪನಿ ಲಿಮಿಟೆಡ್ ಎಂಬ ಸಂಸ್ಥೆಯನ್ನು ಬೆಂಗಳೂರಿನಲ್ಲಿ ಸ್ಥಾಪಿಸಿದರು. ಕೆಲ ವರ್ಷಗಳ ನಂತರ ಈ ಸಂಸ್ಥೆಯಲ್ಲಿ ಕೃಷಿ ಉತ್ಪನ್ನಗಳ ಆಮದು ಮತ್ತು ರಫ್ತು ವಹಿವಾಟು ಪ್ರಾರಂಭಿಸಿದರು. ಇದರಲ್ಲಿ ಅಭೂತಪೂರ್ವ ಯಶಸ್ಸನ್ನು ಸಾಧಿಸಿ ಈ ಸಂಸ್ಥೆ ಇಂದು 3 ನಕ್ಷತ್ರಗಳ ರಫ್ತು ಸಂಸ್ಥೆ ಅಂತ ಮಾನ್ಯತೆಯನ್ನು ಪಡೆದಿದೆ. ಕರ್ನಾಟಕದ 2013-14ನೇ ಸಾಲಿನ ಉನ್ನತ ರಫ್ತು ಕಂಪನಿ ಎಂದು ಭಾರತ ಸರ್ಕಾರದ ಪ್ರಶಸ್ತಿಯನ್ನು ಪಡೆದಿದೆ. ಈಗ 2020-21ನೇ ಸಾಲಿನಲ್ಲಿ ಮಾಡಲಾದ ರಫ್ತು ಸಾಧನೆಗೆ ದಕ್ಷಿಣ ವಲಯ ರಫ್ತು ಉತ್ಕೃಷ್ಟತೆ ಬೆಳ್ಳಿ ಪ್ರಶಸ್ತಿಯನ್ನು MMCL ಸಂಸ್ಥೆಗೆ ಭಾರತ ಸರ್ಕಾರ ಘೋಷಿಸಿದೆ. ಹಾಗೂ ರಾಜ್ಯದ ಮತ್ತು ರಾಷ್ಟ್ರದ ಹಲವಾರು ಸಂಸ್ಥೆಗಳಿಂದ ಪ್ರಶಂಸೆಯನ್ನು ಕೂಡ ಪಡೀತಾ ಇದೆ. ಕೇವಲ ಉದ್ಯಮ ಅಷ್ಟೇ ಅಲ್ಲ, ಹಲವಾರು ಸಮಾಜ ಸೇವೆ ಕಾರ್ಯಗಳು, ಅದರಲ್ಲೂ ವಿಶೇಷವಾಗಿ ಶಾಲಾ ಕಟ್ಟಡಗಳ ನಿರ್ಮಾಣ, ಶಾಲಾ ಕಂಪ್ಯೂಟರ್ ಲ್ಯಾಬ್ ವ್ಯವಸ್ಥೆ, ಕುಡಿಯುವ ನೀರು ಮತ್ತು ಶೌಚಾಲಯಗಳ ಸೌಲಭ್ಯಗಳು, ಕೆಲವು ಅನುದಾನಿತ ಶಾಲಾ ಶಿಕ್ಷಕರ ವೇತನ ಪಾವತಿ, ಮಧ್ಯಾಹ್ನ ಬಿಸಿ ಊಟಕ್ಕೆ ದೇಣಿಗೆ, ಆಯ್ದ ಅರ್ಹ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ, ಬಡ ಮತ್ತು ಅರ್ಹ ವಿದ್ಯಾರ್ಥಿ ಕುಟುಂಬಗಳಿಗೆ ಮನೆ ಕಟ್ಟಿಸಿಕೊಡೋದು ಹಾಗೂ ಕರ್ನಾಟಕದ ಹಲವಾರು ಗ್ರಾಮೀಣ ಪ್ರದೇಶದಲ್ಲಿ ವಿದ್ಯಾಭ್ಯಾಸಕ್ಕೆ ನೆರವಾಗುವಂತಹ ಇತರ ಉದಾತ್ತ ಕೆಲಸಗಳನ್ನು ಇವರ ಚಾರಿಟೇಬಲ್ ಟ್ರಸ್ಟ್ ಮಾಡ್ತಾ ಇದೆ. ಈ ಚಾರಿಟೇಬಲ್ ಸೊಸೈಟಿ ಕಳೆದ 15 ವರ್ಷಗಳಿಂದ ಸರ್ಕಾರಿ ಹಾಗೂ ಅನುದಾನಿತ ಪ್ರಾಥಮಿಕ, ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ವಿದ್ಯಾರ್ಥಿಗಳಿಗೆ ಉಚಿತ ಸಮವಸ್ತ್ರವನ್ನು ಕೂಡ ವಿತರಿಸ್ತಾ ಇದೆ. ಇದೊಂದೇ ಅಲ್ಲ, ಇವರ ಕೆಲಸಗಳನ್ನು ಹೇಳ್ತಾ ಇದ್ರೆ ಇನ್ನೂ 10 ಹಲವಾರಿವೆ. ಶೆಟ್ಟಿ ಸರ್ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರೋದು. ಡಾಕ್ಟರ್ ಎಚ್.ಎಸ್. ಶೆಟ್ಟಿ ಅವರೇ, ಅಂದು ಯಾವುದೋ ಶಾಲೆಯಲ್ಲಿ ಅಕ್ಷರ ಯಜ್ಞವನ್ನ ತನ್ನ ಧಾರೆ ಎರೆದ ದಾನಶೀಲ ರಾಜೀವ ಸರೋಜಿನಿ ದಂಪತಿಗಳ ಮಗನಾಗಿ 19/7/1959 ಈ ಜಗದ ಚೆಲುವ ಕಂಡಿರೆ. ತುಂಬು ಸಂಸಾರದೊಂದಿಗೆ ಬದುಕಿನ ಏರಿಳಿತದೊಂದಿಗೆ BSc ಪದವಿ ಪಡೆದರೆ ನಿಮ್ಮ ಬದುಕು ಹೂವಿನ ಹಾಸಿಗೆಯಲ್ಲ, ಆದರೆ ತನಗೆ ಚುಚ್ಚಿದ ಮುಳ್ಳಿನ ನೋವಿನ ಕಥೆಯನ್ನು ಸಾಧನೆಯ ಪಥವನ್ನಾಗಿಸಿ ನಂಬಿ ಬಂದವರ ಬದುಕನ್ನು ಹೂವಾಗಿಸಲು ಹೊರಟವರು ನೀವು. ಧಾರಾವಿಯಲ್ಲಿ ಬದುಕಿನ ಮೊದಲ ಹೆಜ್ಜೆ, ಅಲ್ಲಿಂದ ಬಹ್ರೇನ್ನಲ್ಲಿ 14 ವರ್ಷ ಉದ್ಯಮ ಅನುಭವದೊಂದಿಗೆ ಮೈಸೂರು ಮೆರ್ಕೆಂಟೈಲ್ ಕಂಪನಿ ಲಿಮಿಟೆಡ್ ಸಂಸ್ಥೆಯನ್ನು ಬೆಂಗಳೂರಿನಲ್ಲಿ ಸ್ಥಾಪಿಸಿದರೆ ಕೃಷಿ ಉತ್ಪನ್ನಗಳ ಆಮದು ರಫ್ತು ಸಾಧನೆಗೆ ಭಾರತ ಸರ್ಕಾರದಿಂದ ಪ್ರಶಸ್ತಿಗಳು ಲಭಿಸಿವೆ ಎನ್ನುವ ಹೆಗ್ಗಳಿಕೆ ತಮ್ಮದು. 2005ರಿಂದ ಕರ್ನಾಟಕ ರಾಜ್ಯದಲ್ಲಿ ಅನೇಕ ಜಲವಿದ್ಯುತ್, ಪವನ ಮತ್ತು ಸೌರ ವಿದ್ಯುತ್ ಉತ್ಪಾದನೆ ಆರಂಭಿಸಿ ಕರ್ನಾಟಕ ಸರ್ಕಾರದಿಂದ ಪವರ್ ಅವಾರ್ಡ್ ಪಡೆದಿರುವಿರೆ. ಆರ್ಗ್ಯಾನಿಕ್ ಎಕ್ಸ್ಪ್ರೆಸ್ ಬ್ರ್ಯಾಂಡ್ ಹೆಸರಲ್ಲಿ ಸಾವಯವ ಉತ್ಪನ್ನ ಶ್ರೇಣಿ ವಸ್ತುಗಳ ತಯಾರಿಕೆ ಮತ್ತು ಮಾರಾಟ, ಎಚ್.ಎಸ್. ಯೂನಿಫಾರ್ಮ್ ಬ್ರ್ಯಾಂಡ್ ಹೆಸರಲ್ಲಿ ಸಮವಸ್ತ್ರಗಳ ಮಾರಾಟ ಮಾಡಿದವರಿದ್ದೇನೆ. ಆಸರೆ ಇಲ್ಲದವರಿಗೆ ಆಸರೆ ಕೊಡುವುದಕ್ಕೆ ಮುಂದಾಗಿ ಯಕ್ಷಗಾನ ಉದ್ದೇಶಿಸಿ ಒಂದೆರಡು ಮಾತುಗಳನ್ನಾಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೀನಿ. ನಮಸ್ಕಾರ. ಕರ್ನಾಟಕ ಸರ್ಕಾರದ ಘನಮಂತ್ರಿಗಳಾದ ಶಿವರಾಮ್ ತಂಗಡಗಿಯವರೇ, ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯ ವ್ಯಕ್ತಿಗಳೇ, ಬಹ್ರೇನಿನ ಎಲ್ಲ ನನ್ನ ಸ್ನೇಹಿತರೇ, ಬಾಂಧವರೇ, ಮುಖ್ಯವಾಗಿ ರಾಜ್ಕುಮಾರ್ ಅವರೇ. ರಾಜ್ಕುಮಾರರು
ಈ ಕೊಲ್ಲಿ ದೇಶದಲ್ಲಿ ಸುಮಾರು 43 ವರ್ಷದಿಂದ ಇದ್ದಾರೆ. ಅವರು ನನ್ನ ಪ್ರಕಾರ ದ ಯಂಗೆಸ್ಟ್ ಮ್ಯಾನ್ ಟು ಕಮ್ ಟು ಬೆಹರಿನ್. ತನ್ನ 18ನೇ ವರ್ಷ ಪ್ರಾಯದಲ್ಲಿ ಬೆಹರಿನಿಗೆ ಬಂದಿದ್ದರು. ಎಲ್ಲರೂ ಬರ್ತಾರೆ, ಸ್ಟಡಿ ಮಾಡಲಿಕ್ಕೆ ಬರ್ತಾರೆ, ತಂದೆ ತಾಯಿಯೊಂದಿಗೆ ಬರ್ತಾರೆ, ಆದರೆ ಕೆಲಸ ಮಾಡಲಿಕ್ಕೆ ಬಂದವರಲ್ಲಿ ಅವರು ಅತಿ ಕಿರಿಯರು ಅಂತ ನನ್ನ ಭಾವನೆ. ಇವತ್ತಿನ ಈ ಒಂದು ವಿಶೇಷ ಸಭೆಯಲ್ಲಿ ನಾನು ಹೆಚ್ಚು ಮಾತಾಡೋದಿಲ್ಲ, ಯಾಕಂದರೆ ಸಮಯದ ಅಭಾವ ಇದೆ, ಇವಾಗಲೇ ತಡ ಆಗಿದೆ. ನಿರೂಪಕಿಯವರು ಇವಾಗಲಿದ್ರು, ಆವಾಗ ಒಬಾಮಾ ಅಂತ, ಕನ್ನಡವನ್ನು ಉಳಿಸ್ಲಿಕ್ಕೆ. ಸತ್ಯಾಂಶ ಅಂತ ಹೇಳಿದ್ರೆ, ನಾನು ಕೆಲವು ವರ್ಷದಿಂದ ಈ ಕನ್ನಡ ಶಾಲೆಗಳಲ್ಲಿ, ವಿಶೇಷವಾಗಿ ಸರ್ಕಾರಿ ಮತ್ತು ಅನುದಾನಿತ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಸಣ್ಣ ಮಟ್ಟದಲ್ಲಿ ಪರಿಸ್ಥಿತಿ ಭಾಳ ಕೆಟ್ಟದಿದೆ. ಇನ್ನೊಂದು 20-30 ವರ್ಷದಲ್ಲಿ ನಮ್ಮಲ್ಲಿ ಕನ್ನಡ ಬರೆಯುವವರು ಯಾರೂ ಇರಲಿಕ್ಕಿಲ್ಲ, ಮಾತಾಡುವವರು ಇರ್ಬೋದು. ಯಾಕಂದರೆ ಅವ್ಯಾಹತವಾಗಿ ಕನ್ನಡ ಶಾಲೆಗಳನ್ನು ಸರ್ಕಾರವೇ ಇಂಗ್ಲೀಷ್ ಶಾಲೆಯಾಗಿ ಕನ್ವರ್ಟ್ ಮಾಡ್ತಾ ಇದೆ. ಇನ್ನೊಂದು ಸತ್ಯಾಂಶ ಅಂತೇಳಿದರೆ, ಅನುದಾನಿತ ಶಾಲೆಗಳು ನಮ್ಮ ಕರ್ನಾಟಕದಲ್ಲಿ ಸುಮಾರು 6,000ದಷ್ಟು ಅನುದಾನಿತ ಶಾಲೆ ಇರ್ಬೋದು, ಒಂದೊಂದಾಗಿ ಮುಚ್ಚುತ್ತಾ ಇದ್ದಾರೆ. ಯಾಕಂದರೆ ಯಾರೂ ಕೂಡ ಅವರಿಗೆ ಒಂದು ಸಹಾಯ ಮಾಡ್ತಾ ಇಲ್ಲ. ಸರ್ಕಾರ ಕೂಡ ಇವಾಗ ಶಿಕ್ಷಕರನ್ನು ಅಪಾಯಿಂಟ್ ಮಾಡ್ತಾ ಇಲ್ಲ. ಬೇರೆ ಬೇರೆ ಸಮಸ್ಯೆ ಇದೆ, ಒಂದೊಂದು ಸ್ಕೂಲು ಮುಚ್ತಾ ಇದೆ. ನಾವೇನು ಬಹಳ ಚೆನ್ನಾಗಿ ಮಾತಾಡ್ಬೋದು ಕನ್ನಡದ ಬಗ್ಗೆ, ಆದರೆ ಸತ್ಯಾಂಶ ಬೇರೆಯೇ ಇದೆ. ನಮ್ಮ ಸರ್ಕಾರದ ಘನಮಂತ್ರಿಗಳು ಇಲ್ಲಿರೋದ್ರಿಂದ ಇದೊಂದು ಅವಕಾಶ ಅಂತ ಅವರ ಗಮನಕ್ಕೆ ನಾನು ಇದನ್ನು ತರಲಿಕ್ಕೆ ಇಚ್ಛೆ ಪಡ್ತೇನೆ. ನಾನು ಬೆಹರಿನ್ ಕನ್ನಡ ಸಂಘದ ಜನರಲ್ ಸೆಕ್ರೆಟರಿ ಆಗಿರುವಾಗ ಸಂತೋಷ್ ಕೂಡ ನಮ್ಮ ಕಮಿಟಿಯಲ್ಲಿದ್ದರು. ಫಸ್ಟ್ ಟೈಮ್ ಇಂಡಿಯನ್ ಸ್ಕೂಲಲ್ಲಿ ನಾವು ಬಹಳ ಕಷ್ಟಪಟ್ಟು ಕನ್ನಡ ಕ್ಲಾಸನ್ನು ಸ್ಟಾರ್ಟ್ ಮಾಡಿದ್ದೀವಿ. ಎಷ್ಟು ಕಷ್ಟ ಅಂತೇಳಿದರೆ, ಒಂದೊಂದು ಮನೆಗೆ ಹೋಗಿದ್ದೀವಿ. ಇಂಡಿಯನ್ ಸ್ಕೂಲವ್ರು ಹೇಳಿದರು, ನಾವು ಹೋಗಿ ಜಗಳ ಮಾಡಿದ್ದೀವಿ, ನಿಮ್ಮಲ್ಲಿ ಮರಾಠಿ ಇದೆ, ತಮಿಳ್ ಇದೆ, ಮಲಯಾಳಂ ಇದೆ, ಆದರೆ ನಮ್ದು ಯಾಕೆ ಇಲ್ಲ ಕೇಳಿದರೆ, ಅದಕ್ಕೆ ನೀವೇ ಕಾರಣ. ನಿಮಗೆ ನಿಮ್ಮ ಭಾಷೆ ಮೇಲೆ ಅಭಿಮಾನ ಇಲ್ಲ, ನಿಮ್ಮ ಮಕ್ಕಳನ್ನು ನೀವು ಕಳಿಸದೇ ಇದ್ದರೆ ನಾವು ಏನು ಮಾಡೋದು? ನೀವು 20 ಜನ ಮಕ್ಕಳನ್ನು ತಗೊಂಡು ಬನ್ನಿ, ನಾವು ಕನ್ನಡ ಶಾಲೆ ಶುರು ಮಾಡ್ತೀವಿ ಅಂತ ಹೇಳಿದರು. ಏನು ಸಂತೋಷ, ಸತ್ಯ ಅಲ್ಲ ಇದು? ನಾವು ಬಹಳ ಕಷ್ಟಪಟ್ಟು ಮನೆಗೆ ಹೋಗಿ, ವಿಶೇಷ ಅಂತ ಹೇಳಿದರೆ ಅದರಲ್ಲಿ ಕನ್ನಡಿಗರು ಕಡಿಮೆ ಇದ್ದರು. ನಾವು ಒಟ್ಟು ಮಾಡಿದ ಕನ್ನಡ ಕ್ಲಾಸಿಗೆ ತಮಿಳಿಯನ್ಸು ಮತ್ತು ಮಲಯಾಳಿ ಅವರು ಹೆಚ್ಚಿದ್ದರು. ಅವರನ್ನು ಕನ್ವಿನ್ಸ್ ಮಾಡಿ ನಾವು ಕನ್ನಡ ಶಾಲೆಯನ್ನು ಶುರು ಮಾಡಿದ್ದೀವಿ. ಇವತ್ತಿನ ಈ ಸಭೆಯಲ್ಲಿ ನಿಜವಾಗಿ ಹುಲಿವೇಷ ಕುಣಿದ್ರು, ಎಷ್ಟು ಸುಂದರವಾಗಿ ಕುಣಿದಿದ್ರು ಅಂತೇಳಿದರೆ ನನಗೆ ನಮ್ಮ ಕರಾವಳಿಗೆ ಹೋದಷ್ಟು ಸಂತೋಷ ಆಯಿತು. ನಮ್ಮ ದಸರಾ ಟೈಮಲ್ಲಿ ಅಷ್ಟು ಚೆನ್ನಾಗಿ ಕುಣಿತಾರಲ್ಲ ನೋಡಿ, ಇವರು ಹವ್ಯಾಸಿಗಳು ನೋಡ್ತಾ ಇದ್ದಾರೆ, ದೊಡ್ಡ ದೊಡ್ಡ ಹೊಟ್ಟೆ ಬಂದಿದೆ, ಆದರೂ ಕೂಡ ಅಷ್ಟು ಚೆನ್ನಾಗಿ ಕುಣಿದ್ರು. ಅವರಿಗೆ ನಿಜವಾಗಿ ಬೇಷ್ ಅಂತ ಹೇಳಲೇಬೇಕು, ಗ್ರೇಟ್. ಈ ಅನಿವಾಸಿ NRI ಫೋರಮ್ ಆಫ್ ಕರ್ನಾಟಕ ನನ್ನ ಪ್ರಕಾರ ಒಂದು 50 ವರ್ಷದ ಹಿಂದೆ ಇಲ್ಲಿ ಶುರು ಮಾಡಬೇಕಿತ್ತು. ಯಾಕಂದರೆ ಇವಾಗ ಇಲ್ಲಿನ ಕಾನೂನು ಬಹಳ ಸಡಿಲವಾಗಿದೆ. ನಾವಿರುವ ಕಾಲದಲ್ಲಿ ಬಹಳಷ್ಟು ಕಷ್ಟ ಇತ್ತು ಎಂಪ್ಲಾಯೀಸಿಗೆ. ನಾವು ಆವಾಗ ಹೇಳ್ತಾ ಇದ್ವಿ, ಆಲ್ಮೈಟಿ ಅಲ್ಲ, ನಂತರ ಬರುವುದೇ ಸ್ಪಾನ್ಸರ್ ಅಂತ. ಯಾಕಂದರೆ ಸ್ಪಾನ್ಸರ್ ಅಂದರೆ ನಾವು ಅಷ್ಟು ಹೆದರ್ತಾ ಇದ್ವಿ. ಇವತ್ತಿನ ಈ ಸಭೆಗೆ ನನಗೊಂದು ಸಣ್ಣ ಅವಕಾಶ ಕೊಟ್ಟಿದ್ದೀರಿ ಮತ್ತು ಮಾತಾಡಲಿಕ್ಕೆ ನೀವು ಖಂಡಿತ ಅವಕಾಶ ಮಾಡಿಕೊಟ್ಟದ್ದು ಸೂಕ್ತ ಅಂತ ನಾನು ಹೇಳ್ತೇನೆ. ಯಾಕಂತೇಳಿದರೆ, ನಾನು ಒನ್ ಆಫ್ ದಿ ವಿಕ್ಟಿಮ್ ಆಫ್ ದಟ್ ವೆಂಡೇಟಾ ಇನ್ ಬೆಹರಿನ್. ನಾನು 1983ರಲ್ಲಿ ಇಲ್ಲಿ ಬಂದಿದ್ದೆ. ಕೆಲವರಿಗೆ ವಿಶೇಷ ಆಗಿರ್ಬೋದು, ಹಳಬರಿಗೆ HS ಶೆಟ್ಟಿ ಅಂತೇಳಿ. ನನ್ನ ಹೆಸರು ಹಾಲಾಡಿ ಶ್ರೀನಿವಾಸ್ ಶೆಟ್ಟಿ ಅಂತ. ನಾನು ಇಲ್ಲಿ ಬಿಟ್ಟು ಹೋದ್ಮೇಲೆ ನನ್ನ ಹೆಸರಿನವರೊಬ್ಬರು MLA ಇದ್ದರು. ಹಾಗಾಗಿ ಕನ್ಫ್ಯೂಸ್ ಆಗಬಾರ್ದು ಅಂತ ನನ್ನ ಹೆಸರನ್ನೇ ನಾನು ಬದಲು ಮಾಡಿಕೊಂಡೆ. ಹಾಗಾಗಿ ಐ ಆಮ್ HS ಶೆಟ್ಟಿ. ಐ ಆಮ್ ದಿ ಸೇಮ್ ಹಾಲಾಡಿ ಶ್ರೀನಿವಾಸ್ ಶೆಟ್ಟಿ ಮೆನಿ ಪೀಪಲ್ ನೋ ಆನ್ ದಟ್ ಡೇ. ಏನಪ್ಪ ಅಂದರೆ 1983ರಲ್ಲಿ ಬಂದು 89ರಲ್ಲಿ ಒಂದು ಸಣ್ಣ ವ್ಯವಹಾರ ಸ್ಟಾರ್ಟ್ ಮಾಡ್ತೇನೆ. ನನಗೂ ಮತ್ತು ನನ್ನ ಸ್ಪಾನ್ಸರಿಗೆ ಹಣದ ವಿಚಾರದಲ್ಲಿ ಸ್ವಲ್ಪ ವೈಮನಸ್ಸು ಬರ್ತದೆ. ಅವರು ನನ್ನ ಪಾಸ್ಪೋರ್ಟನ್ನು ಕಿತ್ಕೊಂಡ್ರು. ಹಣ ಕೊಡು ಅಂತ. ನಾನು 5,000 ದಿನಾರ್ ಕೊಟ್ಟೆ, 10,000 ದಿನಾರ್ ಕೊಟ್ಟೆ. ನಂತರ 25,000 ದಿನಾರಿಗೆ ಬೇಡಿಕೆ ಇಟ್ಟರು. ನನಗಾಗಲಿಲ್ಲ ಅಷ್ಟು ಹಣ ಕೊಡಲಿಕ್ಕೆ. ಆವಾಗ ನನ್ನ ಫ್ರೆಂಡು ವಿಜಯ್ ನಾಯ್ಕ್ ಅಂತ ಎಲ್ರಿಗೂ ಗೊತ್ತಿದೆ. ಈಸ್ ಎ ಗ್ರೇಟ್ ಫ್ರೆಂಡ್ ಆಫ್ ಮೀನ್. ಅವರು ಇವತ್ತಿಲ್ಲಿಲ್ಲ, ಯಾಕಂದರೆ ಊರಿಗೆ ಹೋಗಿದ್ದಾರೆ.
ಅವ್ರ ಹತ್ರ ಹೇಳಿದೆ ನನ್ನ ಸಮಸ್ಯೆಯನ್ನು. ಅವ್ರು ಹೇಳಿದರು, ಒಬ್ಬರು ವಕೀಲರು ಇದ್ದಾರೆ ನನ್ನ ಫ್ರೆಂಡ್, ಅವ್ರ ಹತ್ರ ಹೋಗಿ ಕನ್ಸಲ್ಟ್ ಮಾಡೋಣ ಅಂತ. ನಾವು ವಕೀಲರ ಹತ್ರ ಹೋದ್ವಿ. ವಕೀಲರು ಹೇಳಿದರು, ಯಾಕಪ್ಪ ನೀನಷ್ಟು ಹಣ ಕೊಟ್ಟೆ, ಇಷ್ಟರೊಳಗೆ 10,000 ದಿನಾರು ಕೊಟ್ಟಿದ್ದೆ, ನನಗೆ 100 ದಿನಾರು ಕೊಟ್ಟರೆ ನೀನು ಪಾಸ್ಪೋರ್ಟ್ ತೆಗೆಸ್ಕೊಡ್ತೇನೆ ಅಂತ ಒಂದು ಅಶ್ಯೂರೆನ್ಸ್ ಕೊಟ್ಟರು. ಅದ್ರ ಪ್ರಕಾರ 100 ದಿನಾರು ಕೊಟ್ಟು ಆ ವಕೀಲರ ಹತ್ರ ಹೋದೆ ನಾನು. ವಕೀಲರು ಒಂದು ಕೇಸ್ ಫೈಲ್ ಮಾಡಿದರು ನಮ್ಮ ಸ್ಪಾನ್ಸರ್ ಮೇಲೆ. ನೋಟಿಸ್ ಹೋದವಾಗ ನಮ್ಮ ಸ್ಪಾನ್ಸರ್ ಏನು ಮಾಡಿದ್ರು ಅಂದರೆ, ನನ್ನ ಪಾಸ್ಪೋರ್ಟ್ ತಗೊಂಡು ಹೋಗಿ ಪೂರಾ ಪೊಲೀಸ್ ಸ್ಟೇಷನಲ್ಲಿ ಕೊಟ್ಟು ನನ್ನ ಮೇಲೆ ಒಂದು ಕಂಪ್ಲೇಂಟ್ ಮಾಡಿದರು, ಇವನು ನನ್ನಿಂದ ಹಣ ಕದ್ದಿದ್ದಾನೆ ಅಂತ. ನನಗೆ ಆ ಒಂದು ಸರ್ಟಿಫಿಕೇಟ್ ತಗೊಂಡೋಗಿ ಕೋರ್ಟಲ್ಲಿ ಪ್ರೆಸೆಂಟ್ ಮಾಡಿದರು. ನಂದು ಅಪ್ಲಿಕೇಶನ್ನು ಡಿಸ್ಮಿಸ್ ಆಯಿತು. ಅದಾದ ನಂತರ 4 ವರ್ಷ ನಾನು ಕಷ್ಟಪಟ್ಟು ಇಲ್ಲಿ ಏನೆಲ್ಲ ಕೆಲಸ ಮಾಡಿದ್ದೇನೆ ಅಂತ ಹೇಳಿದರೆ ನೀವು ನಂಬಲಿಕ್ಕಿಲ್ಲ. ಆ ಹಣವನ್ನು ಒಟ್ಟು ಮಾಡಲಿಕ್ಕೆ 4 ವರ್ಷ ಅಷ್ಟು ಕಷ್ಟಪಟ್ಟು ಒಟ್ಟು ಮಾಡಿ ಅವನಿಗೆ ಕೊಟ್ಟು ಎಲ್ಲ ಕೆಲಸ ಮಾಡಿದ್ದೇನೆ. ಕಾರ್ ಕೂಡ ತೊಳೆದಿದ್ದೇನೆ, ಮಜೂರಿ ಮಾಡಿದ್ದೇನೆ, ಲೇಬರ್ ಕೆಲಸ ಮಾಡಿದ್ದೇನೆ, ಕ್ಲರಿಕಲ್ ಕೆಲಸ ಮಾಡಿದ್ದೇನೆ, ಬ್ಯಾಂಕಲ್ಲಿ ಕೆಲಸ ಮಾಡಿದ್ದೆ. ಎಷ್ಟು ಕೆಲಸ, ದಿನಕ್ಕೆ 12ರಿಂದ 14 ಗಂಟೆ ಕೆಲಸ ಮಾಡಿ 4 ವರ್ಷದಲ್ಲಿ ಅವ್ರು ಕೇಳಿದಂಥ ಹಣವನ್ನು ಕೊಟ್ಟು ನನ್ನ ಪಾಸ್ಪೋರ್ಟ್ ತಗೊಂಡು ನಮ್ಮ ದೇಶಕ್ಕೆ ಹೋಗಿದ್ದೆ. ಆವಾಗಲೇ ಏನಾದರೂ ಇಂಥ ಒಂದು ಆರ್ಗನೈಸೇಷನ್ ಇದ್ದಿದ್ದರೆ ಖಂಡಿತವಾಗಿ ನನಗೆ ಹೆಲ್ಪ್ ಆಗ್ತಾಯಿತ್ತು ಅನ್ನೋದು ನನ್ನ ಭಾವನೆ. ಇನ್ನೊಂದು ವಿಷಯ ಅಂತ ಹೇಳಿದ್ರೆ, ನಾವು ಭಾರತೀಯರು ವ್ಯಾರ್ ವಿ ಫೇಲ್ ಅಂತ, ನಾವು ಭಾಷೆ ಮೇಲೆ, ಜಾತಿ ಮೇಲೆ, ಧರ್ಮದ ಮೇಲೆ ನಮ್ಮ ಅಸೋಸಿಯೇಷನ್ ಮಾಡ್ಕೊಳ್ತೀವಿ, ನಮ್ಮ ಸಂಸ್ಕೃತಿ ಮೇಲೆ. ಆದರೆ ಎಲ್ಲೂ ಕೂಡ ನಮ್ಮ ದೇಶ ಅಥವಾ ನಮ್ಮ ರಾಜ್ಯ, ನಮ್ಮ ಎಲ್ರಿಗೂ ಒಂದು ಅಸೋಸಿಯೇಷನ್ ಇರೋದು ಬಹಳ ಕಡಿಮೆ. ಫಸ್ಟ್ ಟೈಮ್ ರಾಜ್ಕುಮಾರ್ ಮತ್ತು ಅವರ ತಂಡದವರು ನಮ್ಮ ಕರ್ನಾಟಕದ ಎಲ್ಲ ಜನರಿಗೂ, ಎಲ್ಲ ಧರ್ಮದವರಿಗೂ, ಎಲ್ಲ ಜಾತಿಯವರಿಗೂ, ಎಲ್ಲ ಸಂಸ್ಕೃತಿಯವರಿಗೂ ಕೂಡ ಒಂದು ಅಸೋಸಿಯೇಷನನ್ನು ಮಾಡಿದ್ದಾರೆ. ಇದರಿಂದ ಖಂಡಿತವಾಗಿ ನಿಮಗೆಲ್ರಿಗೂ ಅನುಕೂಲ ಆಗಬಹುದು. ನಮ್ಮಂಥವರು ಕೂಡ ಇಲ್ಲಿ ಬಂದರೆ ನಮಗೂ ಕೂಡ ಅನುಕೂಲ ಆಗ್ಬೋದು. ರಾಜ್ಕುಮಾರ್ ಅವರೇ, ಖಂಡಿತವಾಗಿ ನಿಮ್ಮೊಂದಿಗೆ ನಾವು ಇದ್ದೀವಿ. ನಮ್ಮಿಂದ ಬೆಂಗಳೂರು ಮಟ್ಟದಲ್ಲಾಗಲಿ, ಕರ್ನಾಟಕ ಮಟ್ಟದಲ್ಲಾಗಲಿ ಯಾವುದಾದ್ರೂ ಯಾವ ರೀತಿಯ ಒಂದು ನಿಮಗೆ ಸಹಾಯ ಬೇಕಿದ್ದರೂ ನಮ್ಮಂದಾದಷ್ಟು ಖಂಡಿತವಾಗಿ ಸಹಾಯ ಮಾಡ್ತೀವಿ ಅಂತೇಳಿ ಹೇಳಲು ಇಚ್ಛೆ ಪಡ್ತೇನೆ. ಇನ್ನೊಂದು, ಹೆಚ್ಚಾಗಿ ನಾನು ಮಾತಾಡೋದಿಲ್ಲ, ಇವಾಗಲೇ ಟೈಮ್ ಲೇಟ್ ಆಗಿದೆ. ಬ್ಯಾರಿನ್ ಕನ್ನಡ ಸಂಘದ ವಿಚಾರ. ಬ್ಯಾರಿನ್ ಕನ್ನಡ ಸಂಘದಲ್ಲಿ ನಾನು 2.5 ವರ್ಷ ಜನರಲ್ ಸೆಕ್ರೆಟರಿ ಆಗಿದ್ದೆ. ನನ್ನ ಮೇಲೆ ಒಂದು ಅಪವಾದ ಇದೆ ಆ ಟೈಮಿಂದ, ಅಂತೇಳಿದರೆ ಹಣ ಸ್ವಿಂಡ್ಲ್ ಮಾಡಿದ್ರು ಅಂತ. ಆವಾಗ ಗಲ್ಫ್ ವಾರ್ ಆಗ್ತಾಯಿತ್ತು. ನಮ್ಮ ಕನ್ನಡ ಸಂಘ ಬಹಳಷ್ಟು ಲಾಸಲ್ಲಿತ್ತು. ಸಂತೋಷ್ ಗೊತ್ತಿದೆ. ವಿ ಆರ್ ಮೈನಸ್ ಬೈ ಮೆನಿ 1000 ದಿನಾರ್ಸ್. ನಾವು ನಮ್ಮ ಚಾಣಕ್ಯತನದಿಂದ ಆವಾಗ ಈ ನಮಗೊಂದು ಬಾರ್ ಲೈಸೆನ್ಸ್ ಇತ್ತು. ಐ ವಾಸ್ ದಿ ಬೈಯಿಂಗ್ ಏಜೆಂಟ್ ಫಾರ್ ದಿ ಕನ್ನಡ ಸಂಘ. ನಾನು ಬಹಳಷ್ಟು ಮಟ್ಟದ ಒಂದು ಲಿಕ್ಕರನ್ನು ಪರ್ಚೇಸ್ ಮಾಡ್ತೇನೆ. ಯಾಕಂದರೆ ನನಗೆ ಮಾಹಿತಿ ಇತ್ತು ಗಲ್ಫ್ ವಾರ್ ಟೈಮಲ್ಲಿ 2 ಟೈಮ್ಸು ಲಿಕ್ಕರ್ ಪ್ರೈಸ್ ಇನ್ಕ್ರೀಸ್ ಮಾಡ್ತಾರೆ ಅಂತ. ಅದರಿಂದ ನಮ್ಗೆ ಬಹಳಷ್ಟು ಲಾಭ ಬಂತು. ನಾವು ಕಮಿಟಿ ಎಕ್ಸಿಟ್ ಮಾಡುವಾಗ ಎಲ್ಲ ಲಾಸನ್ನು ಮೈನಸ್ ಮಾಡಿ 1 ಲಕ್ಷ ದಿನಾರ್ಸು ನಾವು FD ಇಟ್ಟು ಹೊರಗೆ ಬಂದಿದ್ದೀವಿ. ದ ರಿಯಾಲಿಟಿ ಅಂತೇಳಿದರೆ ನೋಡಿ, ಈಗ ರಾಜ್ಕುಮಾರನ್ನು ನಾನು ಖಂಡಿತವಾಗಿ ಅಪ್ರಿಷಿಯೇಟ್ ಮಾಡಬೇಕು. ಈ ಸೋಷಿಯಲ್ ವರ್ಕ್ ಮಾಡೋದು ಅಷ್ಟು ಸುಲಭದ್ದಲ್ಲ. ನೀವು ಎಷ್ಟು ಒಳ್ಳೆ ಕೆಲಸ ಮಾಡಿದರೂ ಜನರು ಫೈನಲಿ ದೂರ್ತಾರೆ. ಹಾಗಾಗಿ ನಿಮಗೆ ಒಳ್ಳೆಯದಾಗಲಿ, ನೀವು ಒಳ್ಳೆ ಕೆಲಸ ಮಾಡಿ. ಖಂಡಿತವಾಗಿ ಇದೊಂದು ಸುಂದರವಾದ ಒಂದು ಯೋಚನೆ. ನಾವು ಕೂಡ ನಿಮ್ಮೊಂದಿಗಿದ್ದೀವಿ. ಇವತ್ತು ನಾವಿರುವಾಗ ಪ್ರಾಯಶಃ 1 ಲಕ್ಷ ಕನ್ನಡಿಗರಿದ್ದರು. 25,000 ಕನ್ನಡಿಗರಿದ್ದ 25,000 ಕನ್ನಡಿಗರಿದ್ದರು. ಇವತ್ತು ನಾವಿರುವಾಗ ಅಷ್ಟು ಜನ ಇರಲಿಲ್ಲ. ಹೆಚ್ಚಿನವಾಗಿ 10ರಿಂದ 15,000 ಜನ ಇದ್ದರು. ಇವತ್ತು ಹೆಚ್ಚಿರ್ಬೋದು. ಇಷ್ಟು ಹೇಳಿ ನನ್ನ 1-2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಸರ್. HS ಶೆಟ್ಟಿಯವರು ಬೆಳೆದು ಬಂದಂತಹ ರೀತಿನೇ ನಿಜಕ್ಕೂ ಕೂಡ ಸ್ಫೂರ್ತಿದಾಯಕ. ಅವರೂ ಕೂಡ ಅನಿವಾಸಿ ಭಾರತೀಯ ಸಮಿತಿ ಬಹರೇನ್ ಕರ್ನಾಟಕ ಈ ನೂತನ ಆಡಳಿತ ಮಂಡಳಿಯ ಬೆನ್ನಿಗೆ ನಾನು ನಿಲ್ತೇನೆ ಅನ್ನೋ ಮಾತನ್ನ ಹೇಳಿದ್ರು. ನಿಮಗೂ ಕೂಡ ಅನಂತ ಧನ್ಯವಾದಗಳು ಸರ್.